ಹಲೋ ನಮಸ್ಕಾರ ಸ್ನೇಹಿತರೆ. ಪ್ರಿಯಾ ಮತ್ತೆ ಮಾಧವ ಹೋಟೆಲ್ನಿಂದ ಹೊರಗಡೆ ಇದ್ದಾರೆ. ಇಲ್ಲಿ ಕೇಶವ ಸಹಾಯ ಕೇಳೋಕೆ ಅಂತ ಬಂದರೆ ಯಾವುದೇ ಕಾರಣಕ್ಕೂ ಮೀನಾ ಸಹಾಯ ಮಾಡೋದಕ್ಕೆ ಮುಂದಾಗೋದಿಲ್ಲ. ಹಾಗಿದ್ರೆ ಈ ಒಂದು ವಿಷಯವನ್ನು ಮಾವನಿಗೆ ತಿಳಿಸ್ತಾಳ. ಏನಾಯಿತು ಏನು ಕತೆ ಇದು ಎಲ್ಲವನ್ನ ಕೂಡ ತಿಳ್ಕೋಬೇಕು ಅಂದರೆ ಈಗಲೇ ನಮ್ಮ ಈ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಈ ಒಂದು ವಿಡಿಯೋವನ್ನು ಪೂರ್ತಿಯಾಗಿ ನೋಡೋದನ್ನು ಯಾವುದೇ ಕಾರಣಕ್ಕೂ ಕೂಡ ಮರಿಬೇಡಿ. ಇಲ್ಲಿ ಪ್ರಿಯಾ ಮಾಡಿದ ಎಡ್ವರ್ಟ್ಗೆ ಮಾಧವ ಮತ್ತು ಪ್ರಿಯಾ ಇಬ್ಬರು ಕೂಡ ಹೋಟೆಲ್ ರೂಮಿಂದ ಹೊರಗಡೆ ನಿಲ್ಲಬೇಕಾಗಿದೆ. ಮನೆಯಲ್ಲೇ ಗೊತ್ತಿತ್ತು ಪ್ರಿಯಾಗೆ ಹೋಟೆಲ್ ರೂಮ್ ಜಸ್ಟ್ ಅಡ್ವಾನ್ಸ್ ಪೇ ಆಗಿದೆ, ಇನ್ನು 21,000 ಪೇ ಮಾಡಬೇಕು ಅಂತ. ಅಮ್ಮನಿಗೆ ಕಾಲ್ ಮಾಡಿದಾಗ ಅಮ್ಮ ಗೊತ್ತಿಲ್ಲದೆ ಇರೋ ಹಾಗೆ ಹೋಟೆಲ್ಗೆ ಹೋಗು, ಅಲ್ಲಿ ನಿನ್ನ ಗಂಡ ಉಳಿದಿರೋ ಒಂದು ದುಡ್ಡನ್ನು ಕಟ್ತಾರೆ ಅಂತ ಹೇಳಿದ್ರು. ಹಾಗಾಗಿ ಅಮ್ಮನ ಮಾತನ್ನು ನೆಚ್ಕೊಂಡಂತ ಪ್ರಿಯಾ ಗಂಡನ ಜೊತೆಗೆ ಹೋಟೆಲ್ಗೆ ಬರ್ತಾರೆ. ಹೋಟೆಲ್ನಲ್ಲಿ ಮಾಧವ್ ಅವ್ರಿಗೆ ವಿಷಯ ಗೊತ್ತಾಗಿದೆ, ಪ್ರಿಯಾ ಮೇಲೆ ರೇಗ್ತಾರೆ. ಇಲ್ಲಿ ಪ್ರಿಯಾ ಅಳೋಕೆ ಶುರು ಮಾಡ್ಕೊಂಡು ಬಿಡ್ತಾರೆ. ಸರಿ ಬಿಡು, ನೀನು ಗೊತ್ತಿಲ್ಲದಾಗ ಆಗಿದೆ, ನಾನು ಕೂಡ ಚೆಕ್ ಮಾಡಬೇಕಾಗಿತ್ತು, ಬಟ್ ನೀನು ಕೂಡ ಎಡ್ವರ್ಟ್ ಮಾಡಿಬಿಟ್ಟೆ, ಬಟ್ ಇನ್ನೇನು ಮಾಡೋಕ್ಕಾಗೋದಿಲ್ಲ, ಹೋಗ್ಬಿಟ್ಟು ಅಡ್ವಾನ್ಸ್ ಕೇಳೋಣ, ಅದೇ ದುಡ್ಡು ಅಡ್ವಾನ್ಸನ್ನು ತೊಗೊಂಡು ಬೇರೆ ಕಡೆ ಹೋಗಿ ಹೋಟೆಲ್ ರೂಮನ್ನ ಬುಕ್ ಮಾಡೋಣ ಅಂತ ಹೇಳಿ ಮಾಧವ ತಿಳಿಸ್ತಾರೆ. ಜೊತೆಗೆ ಹೋಗಿ ಕೇಳಿದಾಗ ಅವರು ಯಾವುದೇ ಕಾರಣಕ್ಕೂ ಅಡ್ವಾನ್ಸ್ ರಿಟರ್ನ್ ಮಾಡೋಕ್ಕಾಗೋದಿಲ್ಲ ಅಂತ ಕೂಡ ಹೇಳ್ತಾರೆ. ಅದಕ್ಕೂ ಕಡಿಮೆ ರೂಮ್ ಇಲ್ಲವೇ ಇಲ್ಲ, ಇರೋದೇ 26,000 ರೂಪಾಯಿ ರೂಮ್ ಅಂತ ಹೇಳಿದಾಗ ಈ ಕಡೆ ಮಾಧವಂಗೆ ಏನು ಮಾಡಬೇಕು ಗೊತ್ತಾಗೋದಿಲ್ಲ. ಇತ್ತ ಕಡೆ ಪ್ರಿಯಾ ಹೊರಗಡೆ ನಿಂತಿರ್ತಾರೆ. ಪ್ರಿಯಾನ ಪರಿಸ್ಥಿತಿಲಿ ನೋಡೋಕ್ಕಾಗ್ತಿಲ್ಲ ಮಾಧವ್ ಅವ್ರಿಗೆ. ನಂತರ ಮಾಧವ ಹೊರಗಡೆ ಬರ್ತಾರೆ. ಇಲ್ಲ ಪ್ರಿಯಾ 5,000 ರೂಪಾಯಿ ಅಡ್ವಾನ್ಸ್ ಕೂಡ ವಾಪಸ್ ಕೊಡೋದಿಲ್ಲ ಅಂದ್ಬಿಟ್ರು. ನನ್ನ ಹತ್ರ ಇರೋದೇ ಅಪ್ಪ ಕೊಟ್ಟಿರೋ 5,000, ಇದರಲ್ಲೇ 1,000 ರೂಪಾಯಿ ರೂಮ್ ಬುಕ್ ಮಾಡ್ಕೊಂಡು ಇರೋ 2,000 ರೂಪಾಯಲ್ಲಿ ನಾವು ಅಡ್ಜಸ್ಟ್ ಮಾಡಿಕೊಂಡು ಆನಂತರ ಮನೆಗೆ ಹೋಗಬೇಕಾಗತ್ತೆ ಅಂತ ಹೇಳ್ತಾರೆ. ಜೊತೆಗೆ ಈಗಲೇ ಹೋಗ್ಬಿಡೋಣ ಅಂತ ಅಂದ್ಕೊಂಡ್ರೆ ಖಂಡಿತ ಮನೇಲಿ ಎಲ್ಲರೂ ಕೂಡ ಗಾಬರಿ ಆಗಿಬಿಡ್ತಾರೆ. ಹಾಗಾಗಿ ಮನೆಗೆ ವಾಪಸ್ ಕೂಡ ಹೋಗೋದಕ್ಕಾಗೋದಿಲ್ಲ, ಯಾರಿಗೂ ಈ ವಿಷಯ ಕೂಡ ಗೊತ್ತಾಗಬಾರ್ದು ಅಂತ ಮಾಧವ್ ಒಬ್ಬರು ಹೇಳ್ತಾರೆ. ಈ ಕಡೆ 1,000 ರೂಪಾಯಿ ರೂಮ್ ಇಲ್ಲ ಕಣ್ರಿ ಅಂತ ಹೇಳಿ ಚೆಕ್ ಮಾಡಿ ಜಸ್ಟ್ 2,500 ರೂಪಾಯಿ ಮೇಲೆ ಇರೋದು ರೂಮು ಅಂತ ಹೇಳಿದಾಗ ಏನಪ್ಪ ಮಾಡೋದು, ಎಲ್ಲಿಂದ ತರೋದು ಅಷ್ಟು ದುಡ್ಡನ್ನು, ಏನು ಮಾಡೋದು ಅಂತಾನೆ ತೋಚ್ತಿಲ್ವಲ್ಲ ಅಂತ ಮಾಧವ್ ಅವರು ತುಂಬಾ ತಲೆ ಕೆಡಿಸ್ಕೊಂಡಿರ್ತಾರೆ. ಅಷ್ಟರಲ್ಲಿ ಇಲ್ಲಿ ಅಮ್ಮನಿಗೆ ಕಾಲ್ ಮಾಡ್ತೀನಿ ಅಂತ ಹೇಳಿ ಪ್ರಿಯಾ ಮುಂದಾಗ್ತಾರೆ. ಬೇಡ, ನಿಮ್ಮ ಅಮ್ಮಂಗೆ ಯಾವುದೇ ಕಾರಣಕ್ಕೂ ಈ ವಿಷಯವನ್ನು ಹೇಳಬೇಡ ಅಂತ ಹೇಳಿ ಮಾಧವರು ಹೇಳಿದಾಗ ಸರಿ ಆಯಿತು, ಹೇಳೋದಿಲ್ಲ ಅಂತ ಪ್ರಿಯಾ ಹೇಳ್ತಾರೆ. ಮಾಧವರು ಆ ಕಡೆ ಹೋಗಿರ್ತಾರೆ. ಅಷ್ಟರಲ್ಲಿ ಪ್ರಿಯಾ ಅಮ್ಮ ನೀನು ಹೇಳಿದಾಗ ನಾನೇನು ಹೋಟೆಲ್ಗೆ ಬಂದುಬಿಟ್ಟೆ ಅಮ್ಮ, ಆದರೆ ಹೋಟೆಲ್ಗೆ ಬಂದಮೇಲೆ ಅವರು ನನ್ನ ಹತ್ರ ದುಡ್ಡಿಲ್ಲ ಅಂತಿದ್ದಾರೆ, 21,000 ರೂಪಾಯಿ ಕೊಡಬೇಕಾಗದ, ಏನು ಮಾಡಬೇಕು ಗೊತ್ತಾಗ್ತಿಲ್ಲ, ನಾನು ನಮ್ಮ ಯಜಮಾನರು ಇಬ್ಬರು ಕೂಡ ಹೊರಗಡೆ ನಿಂತಿದ್ದೀವಿ, ಅವ್ರ ಪರಿಸ್ಥಿತಿಯನ್ನು ನನ್ನಿಂದ ನೋಡೋಕ್ಕಾಗ್ತಿಲ್ಲ ಅಂದಾಗ ಸರಿ ಆಯಿತು ಅಳಿಯಂದ್ರ ಹತ್ರ ಕೊಡು, ನಾನು ಮಾತಾಡ್ತೀನಿ ಅಂತಾರೆ. ಏನಮ್ಮ ಮಾತಾಡ್ತೀಯ ನೀನು ಅಂದಾಗ ಸುಮ್ಮನೆ ಕೊಡು ಅಂತ ಹೇಳ್ತಿದ್ದಾಗೆ ಮಾಧವ್ ಒಬ್ಬರನ್ನ ಕರೀತಾರೆ. ಪ್ರಿಯಾ ಅಮ್ಮ ಮಾತಾಡ್ಬೇಕಂತೆ ಅಂದಾಗ ಏನಿದು ಹೇಳ್ಬಿಟ್ಯಾ ನೀನು ಎಲ್ಲ ವಿಷಯನೂ, ನನಗೆ ಹೇಳಿದ್ದೆ ಅಲ್ವಾ ಅವ್ರಿಗೆ ಹೇಳ್ಬಿಡ ಗಾಬರಿ ಆಗ್ತಾರೆ ಅಂತ ಮಾಧವ್ ಹೇಳಿದಾಗ ಇತ್ತ ಕಡೆ ಪ್ರಿಯಾನ ನಮ್ಮನ ಹತ್ರ ಯಾವುದೇ ವಿಷಯ ಮುಚ್ಚಿಡುವುದಿಲ್ಲ, ಹಾಗಾಗಿ ತಿಳಿಸ್ಬಿಟ್ಟೆ ಅಂತಾರೆ. ಸರಿ ಆಯಿತು ಅಂತ ಮಾಧವ ಫೋನ್ ತಗೋತಾರೆ. ಏನು ಅಳಿ ಅಂದರೆ ನಾವು ನಿಮಗೆ ಕಷ್ಟಪಟ್ಟು ಮದುವೆ ಮಾಡಿಕೊಟ್ವಿ, ನಮ್ಮ ಮಗಳನ್ನ ನೀವು ತುಂಬ ಚೆನ್ನಾಗಿ ನೋಡ್ಕೋತೀರಾ ಅಂತ. ಪಾಪ ನನ್ನ ಮಗಳನ್ನ ಮುಗ್ದೆ ಅಂತ ಕೂಡ ಹೇಳಿದೆ, ಅವಳು ಓದ್ಕೊಂಡಿದ್ರು ಕೂಡ ಅವಳಿಗೆ ಇದು ಯಾವುದೂ ಅರ್ಥ ಆಗೋದಿಲ್ಲ, ನೀವು ಯಾಕೆ ಅವಳ ಕೈಯಿಂದ ರೂಮನ್ನು ಬುಕ್ ಮಾಡಿಸಿದ್ರಿ, ಇವಾಗ ನೋಡಿದ್ರೆ ನೀವಿಬ್ಬರು ಬೀದಿಲಿ ನಿಂತಿದ್ರ, ಏನು ಹೇಳಬೇಕು, ಈ ರೀತಿಯಾಗಿ ನನ್ನ ಮಗಳನ್ನ ನಮ್ಮಿಂದ ನೋಡೋಕ್ಕಾಗ್ತಿಲ್ಲ ಅಂತ ಹೇಳ್ತಾರೆ. ಇತ್ತ ಕಡೆ ಅಪ್ಪ ಫೋನ್ ತೊಗೊಂಡಿದ್ದೆ. ಅಳಿಯಂದ್ರೆ ನೀವೇನಕ್ಕೆ ಬೇಜಾರು ಮಾಡ್ಕೋತೀರಾ, ಬೇಜಾರು ಮಾಡ್ಕೋಬೇಡಿ, ನಮಗೆ ಗೊತ್ತಿದೆ ನಿಮ್ಮ ಪರಿಸ್ಥಿತಿ ಏನು ಅನ್ನೋದು ಅರ್ಥ ಆಗ್ತದೆ, ನೀವು ನಮ್ಮ ಮಗಳನ್ನ ಚೆನ್ನಾಗಿ ನೋಡ್ಕೋತೀರಾ ಅಂತಾನೆ ನಾವಲ್ಲಿ ಕಳಿಸಿದ್ದಲ್ವಾ, ಆದರೆ ಇವತ್ತು 21,000 ರೂಪಾಯಿ ಕೂಡ ನಿಮ್ಮ ಹತ್ರ ಇಲ್ಲ ಅಂತ ಹೇಳ್ತಾರೆ. ಸರಿ ಆಯಿತು, ನಾನೇ ಒಂದು 25,000 ರೂಪಾಯಿ ನಿಮ್ಮ ಅಕೌಂಟ್ಗೆ ಹಾಕ್ಬಿಡ್ತೀನಿ, ಇಲ್ಲ 50,000 ರೂಪಾಯಿ ಹಾಕ್ಬಿಡ್ತೀನಿ, ಉಳಿದಿರೋ ದುಡ್ಡಲ್ಲಿ ಖರ್ಚು ಮಾಡಿಕೊಡಿ ಅಂತ ಹೇಳ್ತಾರೆ. ಈ ಕಡೆ ಪ್ರಿಯಾ ಅಮ್ಮ ಯಾಕ್ರಿ ಈ ರೀತಿ ಮಾತಾಡ್ತಿದ್ರ ಅಂತಿದ್ರೆ ನೀನು ಸುಮ್ಮನಿರು ಅಂತ ಹೇಳಿದೆ. ಇತ್ತ ಕಡೆ ಮಾತೊಬ್ಬೊಬ್ಬರನ್ನ ನಾನೇ ಕಳಿಸ್ಬಿಡ್ತೀನಿ ಅಂದಾಗ ಬೇಡ ಮಾವ, ನಾನು ಹೇಗೂ ಅಡ್ಜಸ್ಟ್ ಮಾಡ್ತೀನಿ, ನಾನು ಆ ರೀತಿಯಾಗಿ ಪ್ರಿಯಾನ ಬೀದಿಗೆ ನಿಲ್ಲಿಸೋದಿಲ್ಲ ಅಂತ ಹೇಳಿ ತುಂಬಾ ಸ್ವಾಭಿಮಾನ ಇರ್ತಕ್ಕಂಥ ಮಾಧವ ಫೋನ್ನ ಕಟ್ ಮಾಡ್ತಾರೆ. ಬಿಕಾಸ್ ಅಪ್ಪನ ಹತ್ರನೇ ದುಡ್ಡು ತೊಗೊಳೋಕೆ ಹಿಂಜರಿದಿದ್ರು ಮಾಧವ, ಅಂಥದ್ರಲ್ಲಿ ಮಾವನ ಹತ್ರ ದುಡ್ಡು ತೊಗೊಳೋದಕ್ಕೆ ಸಾಧ್ಯನೇ ಇಲ್ಲ. ಅತ್ತ ಕಡೆ ವೀಣಾ ಅವರು ಎಲ್ಲಿಂದ ಕೊಡ್ತಿದ್ರಿ ನೀವು ಅಂದಾಗ ಅದೇ ನಿನ್ನ ಹತ್ರ ಈಸ್ಕೊಂಡೆ ಕೊಡ್ತಾ ಇದ್ದೆ ಕಣೆ ಅಂತ ಹೇಳಿ ಅಲ್ಲಿ ಪ್ರಿಯಾ ತಂದೆ ಹೇಳ್ತಾರೆ. ನಂತರ ಈ ಕಡೆ ಪ್ರಿಯಾ ಏನ್ರಿ ಮಾಡ್ತೀರಾ ಅಂದಾಗ ಏನೋ ಒಂದು ಮಾಡ್ತೀನಿ ಅಂತ ಹೇಳಿದ್ದೆ. ತನ್ನ ತಮ್ಮ ಕೇಶವಂಗೆ ಸುಂದ್ರ ಅವ್ರಿಗೆ ಎಲ್ರಿಗೂ ಕೂಡ ಕಾಲ್ ಮಾಡೋದಕ್ಕೆ ಮುಂದಾಗ್ತಾರೆ. ಬಟ್ ಅವರಿಬ್ಬರು ಅಂಗಡಿಯಲ್ಲಿ ಬ್ಯುಸಿ ಆಗಿದ್ದಾರೆ, ಕಸ್ಟಮರ್ಸ್ನ ಫೇಸ್ ಮಾಡ್ತಿದ್ದಾರೆ, ಹಾಗಾಗಿ ಕಾಲ್ ರಿಸೀವ್ ಮಾಡೋಕೆ ಆಗ್ತಿಲ್ಲ. ಸುಂದ್ರ ಅವ್ರು ಕಾಲ್ ರಿಸೀವ್ ಮಾಡಿದ್ರು ಕೂಡ ನಂದವರು ಅಲ್ಲೇ ಇರ್ತಾರೆ, ಕಸ್ಟಮರ್ನ ಅಟೆಂಡ್ ಮಾಡು ಅಂತ ಹೇಳ್ತಾರೆ, ಹಾಗಾಗಿ ಅವರು ಕೂಡ ಮಾತನಾಡೋದಕ್ಕಾಗೋದಿಲ್ಲ. ನಂತರ ಇಲ್ಲಿ ವಲ್ಲಭಂಗೆ ಕಾಲ್ ಮಾಡೋಣ ಅಂದ್ಕೊಂಡು ವಲ್ಲಭಂಗೆ ಕಾಲ್ ಮಾಡಿದೆ. ಈ ರೀತಿ ನಿಮ್ಮ ಅದಕ್ಕೆ ಬುಕ್ ಮಾಡಿರೋದು 5,000 ರೂಪಾಯಿ ರೂಮ್ ಅಲ್ಲ, 26,000 ರೂಪಾಯಿ ರೂಮು, 5,000 ರೂಪಾಯಿ ಜಸ್ಟ್ ಅಡ್ವಾನ್ಸ್ ಅಷ್ಟೇ, ಈಗ 21,000 ರೂಪಾಯಿ ಕೊಡಬೇಕು ಅಂತಿದ್ದಾರೆ. 5,000 ರೂಪಾಯಿ ಬಿಟ್ಟು ನನ್ನ ಹತ್ರ ದುಡ್ಡಿಲ್ಲ ಬೇರೆ ಹೋಟೆಲ್ಗೆ ಹೋಗೋಕ್ಕೆ, 2,500 ರೂಪಾಯಿಗಿಂತ ಕಡಿಮೆ ಇಲ್ಲ, ಏನು ಮಾಡಬೇಕು ಅಂತ ಗೊತ್ತಾಗ್ತಿಲ್ಲ ಅಂದಾಗ ಹೌದಾ ನೀನೇನು ಯೋಚನೆ ಮಾಡಬೇಡ, ನಾನು ಅರೇಂಜ್ ಆಗುತ್ತಾ ನೋಡ್ತೀನಿ, ಒಂದು ಅರ್ಧ ಗಂಟೆ ಟೈಮ್ ಕೊಡು ಅಂತಾರೆ. ಏನು ಮಾತಾಡ್ತಿದ್ಯಾವಲ್ಲಮ್ಮ, ನಾನು ನಿನಗೆ ಸಹಾಯ ಕೇಳೋದಕ್ಕೆ ಕಾಲ್ ಮಾಡಲಿಲ್ಲ, ನಿನಗೇನಾದರೂ ಐಡಿಯಾ ಗೊತ್ತಿದ್ರೆ ಹೇಳು ಅಂತ ಹೇಳಲಿಕ್ಕೆ ಕಾಲ್ ಮಾಡಿದೆ ಅಂದಾಗ ಅಯ್ಯೋ ಅಣ್ಣ ಅದಕ್ಕೆ ನಾ ಸರಿಯಾಗಿ ನೋಡ್ಕೋ, ಸುಮ್ಮನೆ ನೀನು ಯೋಚನೆ ಮಾಡಬೇಡ ಅಂತ ಹೇಳಿ ಸುಂದ್ರ ಅವ್ರನ್ನೂ ಕೂಡ ಕರೀತಾರೆ. ವಲ್ಲಭ ಇಬ್ಬರು ಕೂಡ ಸೇರಿಕೊಂಡು ಹೇಗಾದರೂ ಮಾಡಿ ದುಡ್ಡನ್ನು ಅಡ್ಜಸ್ಟ್ ಮಾಡಬೇಕು ಅಂತ ಪ್ರಯತ್ನ ಪಡ್ತಿದ್ದಾರೆ. ಇಲ್ಲಿ ತನ್ನ ಹತ್ರ 5,000 ರೂಪಾಯಿ ಇರುತ್ತೆ, ತನ್ನ ಫ್ರೆಂಡ್
ಫ್ರೆಂಡ್ಗೆ ಹೇಳ್ತಾರೆ, ಬಚ್ಚನ್ ಬಂದಿದ್ದೆ, ನನ್ನ ಹತ್ರ ಇರೋದೇ 5,000 ರೂಪಾಯಿ ಅಂತ ಹೇಳಿ ಕೊಟ್ಟು ಹೋಗ್ತಾರೆ. ಈ ಕಡೆ ಉಳ್ದಿರೋ ದುಡ್ಡನ್ನು ಹೇಗಪ್ಪ ಅರೇಂಜ್ ಮಾಡೋದು ಅನ್ಕೋತಿರ್ತಾರೆ. ಇತ್ತ ಕಡೆ ಕೇಶವ ಕೂಡ ಮಾಧವಂಗೆ ಕಾಲ್ ಮಾಡಿದಾಣ, ಏನು ಯೋಚನೆ ಮಾಡಿಬಿಡ, ನಾವು ಅಡ್ಜಸ್ಟ್ ಮಾಡಿಕೊಡ್ತೀವಿ ಅಂದಾಗ ನಿನಗೂ ಕೂಡ ವಿಷಯ ಗೊತ್ತಾಯ್ತಾ ಕೇಶವ ಅಂತ ಮಾಧವ್ ಒಬ್ಬರು ಹೇಳ್ತಾರೆ. ಹಾಂ ಅಣ್ಣ ಗೊತ್ತಾಯಿತು, ನೀನೇನು ಯೋಚನೆ ಮಾಡಬೇಡ ಅಂತ ಹೇಳಿ ಕೇಶವ ಮೀನಾ ಹತ್ರ ಬಂದು ನನಗೆ ದುಡ್ಡು ಬೇಕು ಅಂದಾಗ ಆ ಕಾರ್ಡನ್ನೇ ಕೊಟ್ಬಿಡ್ತಾಳೆ. ನನ್ನ ಹತ್ರ ಕ್ಯಾಶ್ ಇಲ್ಲ, ಎಷ್ಟು ಬೇಕು ಅಷ್ಟನ್ನು ಮಾಡ್ಕೊ ಅಂತ. ನಂಗೆ 11,000 ರೂಪಾಯಿ ಬೇಕು ಮೀನಾ ಅಂದಾಗ, ಹಾಂ ಇದೆ, ನನ್ನ ದುಡ್ಡೇನು ನಿನ್ನ ದುಡ್ಡೇನು, ನಂದು ನಿಂದೆ ಅಲ್ವಾ, ತಗೋ ಕೇಶವ ಅಂತ ಹೇಳ್ತಾರೆ. ಯಾಕೆ ಏನು ಅಂತ ಕೇಳೋದಿಲ್ವಾ ಅಂದಾಗ, ಇಲ್ಲ ಕೇಳೋದಿಲ್ಲ ಅಂತ ಮೀನಾ ಹೇಳ್ತಾಳೆ. ಬಟ್ ಆದರೂ ಕೂಡ ಕೇಶವನೇ ಹೇಳಿದಾಗ, ಇದನ್ನು ಪ್ರಿಯಾಗೋಸ್ಕರ ಮಾಡ್ತಿರೋದಾ, ಹಾಗಿದ್ರೆ ನಾನು ಕೊಡೋದಿಲ್ಲ ಅಂತ ಕಾರ್ಡ್ನೇ ಕಿತ್ಕೊಂಡ್ಬಿಡ್ತಾರೆ. ಯಾಕೆ ಅಣ್ಣ ಇದಾನಲ್ವಾ, ಅಣ್ಣ ಪಾಪ ಹೊರಗಡೆ ನಿಂತಿದ್ದಾನೆ, ಆ ಪರಿಸ್ಥಿತಿ ನೋಡೋಕ್ಕಾಗ್ತಿಲ್ಲ ಅಂದಾಗ, ಯಾಕೆ ನಾನು ಮನೇಲೇ ಹೇಳಿದೆ ಅಲ್ವಾ, ನೋಡ್ಬಿಟ್ಟು ಟ್ರೈ ಮಾಡಿ ಲಕ್ಸುರಿ ರೂಮ್ ಜಸ್ಟ್ 5,000ಗೆ ಹೇಗೆ ಸಿಗುತ್ತೆ ಅಂತ. ಬಟ್ ಆದರೂ ನನಗೆಲ್ಲ ಗೊತ್ತು ಅಂತ ಪೋಸ್ಟ್ ಕೊಟ್ಟು ಮಾಡಿದ್ರು, ಈಗ ಅನುಭವಿಸ್ಲಿ ಬಿಡಿ ಅಂತ ಹೇಳಿ ಮೀನಾ ಹೇಳ್ತಾರೆ. ಪ್ಲೀಸ್ ಮೀನಾ, ಅಣ್ಣನ ಯೋಚನೆ ಮಾಡು, ಅಣ್ಣ ಕೂಡ ಅಲ್ಲೇ ಇದಾನಲ್ವಾ ಅಂದಾಗ, ಹೌದು ಪಾಪ ಅಂತ ಅನಿಸುತ್ತೆ, ಬಟ್ ಆದರೂ ಕೂಡ ನಾನೀಗ ಸಹಾಯ ಮಾಡಿದ್ರೆ ಆಮೇಲೆ ಮಾವಂಗೆ ವಿಷಯ ಗೊತ್ತಾದರೆ ಇಲ್ಲಿ ತಪ್ಪು ಮಾಡಿರೋ ಪ್ರಿಯಾಕ ಸಿಕ್ಕಾಕೊಳ್ಳೋದಿಲ್ಲ, ಸಹಾಯ ಮಾಡಿರೋ ನಾವು ಸಿಕ್ಕಾಕೋತೀವಿ, ನಾನಂತೂ ಮಾವನ ಹತ್ರ ಸಿಕ್ಬೀಳೋದಿಲ್ಲಪ್ಪ ಅಂತ ಹೇಳಿ ಮೀನಾ ದುಡ್ಡು ಕೊಡೋದಕ್ಕೆ ಮುಂದಾಗೋದಿಲ್ಲ. ತದನಂತರ ಇದ್ದ ಕಡೆ ಸುಂದ್ರ ಅವರು ಬಂದಿದ್ದೆ, ಅಕ್ಕನ ಹತ್ರ ನನಗೆ ಸ್ವಲ್ಪ ದುಡ್ಡು ಬೇಕಿತ್ತು, 11,000 ರೂಪಾಯಿ, ನನ್ನ ಫ್ರೆಂಡ್ಗೆ ಆಕ್ಸಿಡೆಂಟ್ ಆಗಿದೆ ಕೊಡು ಅಂತ ಕೇಳಿದಾಗ, ನನ್ನ ಹತ್ರ ಎಲ್ಲಿದೆಯೋ 200 ರೂಪಾಯಿ ಬಿಟ್ಟು ನನ್ನ ಹತ್ರ ಇಲ್ಲ, ನಿಮ್ಮ ಮಾವ ಕೂಡ ತಿಂಗಳು ಖರ್ಚಿಗೆ ದುಡ್ಡು ಕೊಟ್ಟಿದ್ದಿದ್ರೆ ಹೇಗೋ ನಿನಗೆ ಹೊಂದಿಸಿ ಕೊಡ್ತಿದ್ದೆ ಅಂತ ಹೇಳ್ತಾರೆ. ಈ ಕಡೆ ಮೀನಾ ಹೋಗಿದ್ದೆ, ಯಾರಿಗೆ ಆಪ್ರೇಷನ್ನು, ಪ್ರಿಯಾ ಅಂತ, ನಿಮ್ಮ ಫ್ರೆಂಡ್ ಹೆಸರ ಅಂದಾಗ, ನಿನಗೂ ಗೊತ್ತಾಯ್ತಮ್ಮ ಮೀನಾ ಅಂತಾರೆ. ನನಗೂ ಗೊತ್ತಾಯಿತು ಅಂತ ಹೇಳಿದಕ್ಕೆ, ಇನ್ಯಾರಿಗೂ ಕೂಡ ಈ ವಿಷಯ ಹೇಳಬೇಡ ಅಂತ ಹೇಳಿ ಸುಂದ್ರ ಅವರು ಹೋಗ್ತಾರೆ. ಎತ್ತ ಕಡೆ ಜಸ್ಟ್ 10,000 ರೂಪಾಯಿ ಅಡ್ಜಸ್ಟ್ ಆಗಿರತ್ತೆ, ಏನು ಮಾಡಬೇಕು ಗೊತ್ತಾಗ್ತಿಲ್ಲ. ಈ ಕಡೆ ಕೇಶವನಿಂದ ಕೂಡ ದುಡ್ಡು ಅಡ್ಜಸ್ಟ್ ಆಗಲಿಲ್ಲ. ಫೈನಲಿ ಅಂಗಡಿಗೆ ಹೋಗಬೇಕಾಗಿದೆ. ನಂತರ ಅವರು ಎಲ್ಲೂ ಹೋಗಿದ್ರೆ ಎಲ್ಲರೂ ಕೂಡ ಬಂದು ಅಂಗಡಿಯಲ್ಲಿ ಕಸ್ಟಮರ್ ಇದ್ದಾರೆ, ಫೇಸ್ ಮಾಡಿ ಅಟೆಂಡ್ ಮಾಡಿ ಅಂತ ಹೇಳ್ತಿದ್ದಾರೆ. ಹಾಗಾಗಿ ಕೇಶವ ಮತ್ತು ಸುಂದ್ರ ಅವರು ಇಬ್ಬರು ಕೂಡ ಅಂಗಡಿಗೆ ಹೋಗ್ತಿರ್ಬೇಕಿದ್ರೆ, ವಲ್ಲಭ ನಾನು ಕೂಡ ಬರ್ತೀನಿ ಅಂತ ಹೇಳಿ ಅವ್ರ ಜೊತೆನೇ ಅಂಗಡಿಗೆ ಹೋಗ್ತಾರೆ. ಅಲ್ಲಿ ಅಪ್ಪನ ಫೋನ್ ಇರತ್ತೆ, ಫೋನ್ ತೊಗೊಂಡಿದ್ದೆ, ಉಳಿದಿರೋ 15,000ನ ಅವರ ಅಕೌಂಟಿಂದ ಇಲ್ಲಿ ಮಾಧವ್ ಅವರ ಅಕೌಂಟ್ಗೆ ಹಾಕಿ ಬಿಡ್ತಾರೆ. ಏನೋ ಮಾಡ್ತೆ ನೀನು ಅಂದಾಗ, ನನಗೆ ಬೇರೆ ದಾರಿ ಕಾಣಿಸ್ತಿಲ್ಲ ಅಣ್ಣ, ಅದಕ್ಕೆ ಇದೇ ದಾರಿ ನನಗಿದ್ದದ್ದು, ಹಾಗಾಗಿ ನಾನು ಇದನ್ನೇ ಮಾಡಬೇಕಾಯ್ತು. ಅಪ್ಪನ ದುಡ್ಡಿಂದ ಅಪ್ಪನ ಅಕೌಂಟಿಂದ ದುಡ್ಡು ಕಟ್ಟಾಯಿತು ಅಂತ ಹೇಳಿದಾಗ ಕೇಶವ ಶಾಕ್ ಆಗ್ತಿದ್ದಾರೆ. ಮತ್ತೆ ಇಲ್ಲಿ ವಲ್ಲಭ ಎಡವಟ್ ಮಾಡಿದ್ದಾರೆ. ಆ ಕಡೆ ನಂದ ಅವರ ಅಕೌಂಟಿಂದ 21,000 ರೂಪಾಯಿ ಮಗದೊಮ್ಮೆ ಕಟ್ಟಾಗಿದೆ. ಆ ವಿಷಯ ಗೊತ್ತಾದರೆ ನಂದವರು ಹೇಗೆ ರಿಯಾಕ್ಟ್ ಮಾಡ್ತಾರೆ ಗೊತ್ತಿಲ್ಲ. ನಿಜಕ್ಕೂ ವಲ್ಲಭ ಇದನ್ನ ಎಡವಟ್ ಮಾಡಿದ್ರು ಅಂತಾನೆ ಹೇಳ್ಬೋದು. ಅತ್ತ ಕಡೆ ಮಾಧವರು ಕಾಲ್ ಮಾಡಿದೆ, ವಲ್ಲಭ ದುಡ್ಡು ಬಂತು ಅಂತ ಹೇಳ್ತಿದ್ದಾರೆ, ಅಪ್ಪನಿಂದ ಬಂದಿದೆ ಅನ್ನೋದು ನಿಜಕ್ಕೂ ಕೂಡ ಮಾಧವಂಗೆ ಗೊತ್ತಿಲ್ಲ. ಫೈನಲಿ ಆ ಹೋಟೆಲ್ ರೂಮ್ನ ಚೆಕ್ ಇನ್ ಆಗೋದಕ್ಕೆ ಮುಂದಾಗ್ತಿದ್ದಾರೆ. ಬಟ್ ಆಧಾರ್ ಕಾರ್ಡ್ ಕೇಳ್ತಿದ್ದಾರೆ. ಈ ಕಡೆ ಪ್ರಿಯಾ ಗಾಬರಿ ಆಗ್ತಿದ್ದಾಳೆ. ಪ್ರಿಯಾ ಯಾಕೆ ಗಾಬರಿ ಆಗ್ತಿದ್ದಾಳೆ, ಅಂಥದ್ದೇನಿದೆ ಆಧಾರ್ ಕಾರ್ಡಲ್ಲಿ ಅನ್ನೋದು ಖಂಡಿತ ಗೊತ್ತಿಲ್ಲ. ಇದರ ನಡುವೆ ಇತ್ತ ಕಡೆ ಮೀನಾ ಮಾಡಿದ್ದು ಸರಿನಾ ಅಂತ ಅನ್ಸುತ್ತೆ. ನಿಜಕ್ಕೂ ಕೂಡ ಒಂದು ಹೀರೋಯಿನ್ ಯಾವಾಗಲೂ ಕೂಡ ಒಂದು ಒಳ್ಳೆಯದನ್ನೇ ಬಯಸ್ತಾರೆ ಎಲ್ರಿಗೂ ಕೂಡ. ಅಂಥದ್ರಲ್ಲಿ ಮೀನಾ ಇಲ್ಲಿ ನಿಜಕ್ಕೂ ಒಂದು ಸಹಜವಾಗಿ ಹುಡುಗಿ ಹಾಗೆ ನಡ್ಕೊಂಡ್ರು. ತನಗೆ ಕೆಟ್ಟತನ ಬಯಸಿದ್ದಾರೆ, ಅವರು ಅನುಭವಿಸ್ಲಿ ಅಂತ ಹೇಳಿ ಬಿಟ್ಬಿಟ್ಟು ಅಲ್ಲಿ ಅಟ್ಲೀಸ್ಟ್ ಮಾಧವ್ ಅವರ ಮುಖನಾದರೂ ನೋಡ್ಬೋದಿತ್ತು. ಅಂಥದ್ರಲ್ಲಿಯೂ ಕೂಡ ಇಲ್ಲಿ ಮೀನಾ ಸಹಾಯ ಮಾಡದೇ ಇದ್ದಿದ್ದು ಖಂಡಿತ ಯಾಕೋ ಸರಿ ಇಲ್ಲ ಅಂತಾನೆ ಅನಿಸುತ್ತೆ. ಬಟ್ ಇಲ್ಲಿ ಮೀನಾ ಯೋಚನೆ ಮಾಡಿದ್ದು ಸರಿನಾ ಇಲ್ವಾ, ನಿಮ್ಗೇನು ಅನ್ನಿಸ್ತು ಅನ್ನೋದನ್ನು ಕಾಮೆಂಟ್ ಮಾಡಿ.